ಸಂಡೂರು ಪಟ್ಟಣದಲ್ಲಿ ವಿಜೃಂಭಣೆಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಟ್ಟಣದ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಸೇರಿದಂತೆ ವಿವಿಧ ಖಾಸಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ದೇಶಾಭಿಮಾನದ ಗೀತೆಗಳಿಗೆ ನೃತ್ಯ ಮಾಡಿ ದೇಶಾಭಿಮಾನಕ್ಕೆ ಸಾಕ್ಷಿಯಾದರು. ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಂಡೂರು ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡುವ ಸದುದ್ದೇಶವನ್ನು ಇಟ್ಟುಕೊಂಡು ಈ ನಿಟ್ಟಿನಲ್ಲಿ ಈಗಾಗಲೇ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು, ಇದರಲ್ಲಿ ವಿಶೇಷವಾಗಿ ತಾಲೂಕಿನಾದ್ಯಂತ ಬಾಲಕಿಯರಿಗಾಗಿ ವಸತಿ ಸಹಿತ ಪ್ರೌಢಶಾಲೆಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ ಮತ್ತು ಸಂಡೂರು ಪಟ್ಟಣದಲ್ಲಿ ಕುಡಿಯುವ ನೀರಿನ ಪೂರೈಕೆ ಕೊರತೆ ನೀಗಿಸಲು ವೈಜ್ಞಾನಿಕ ಮಾದರಿಯಲ್ಲಿ ತಾಂತ್ರಿಕ ಪರಿಣಿತಿ ಹೊಂದಿರುವ ತಜ್ಞರನ್ನು ಕರೆಸಿ ಕುಡಿಯುವ ನೀರಿನ ಪೂರೈಕೆಯ ಪರಿಶೀಲನೆ ವರದಿ ಪಡೆದು ನಿಯಮಿತವಾಗಿ ಪಟ್ಟಣಕ್ಕೆ ನೀರಿನ ಪೂರೈಕೆ ಆಗುವಂತೆ ಕ್ರಮ ವಹಿಸಲಾಗುವುದು. ಪ್ರತಿಯೊಬ್ಬರು ಸೂರು ಹೊಂದುವ ನಮ್ಮ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಅರ್ಹತೆ ಹೊಂದಿದ ಫಲಾನುಭವಿಗಳಿಗೆ ಈಗಾಗಲೇ ವಸತಿ ಸೌಲಭ್ಯ ಕಲ್ಪಿಸಿದ್ದು, ಉಳಿದವರಿಗೆ ಕೆಲವು ದಿನಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವುದರ ಮೂಲಕ ಪೂರ್ಣ ಗುರಿಯನ್ನು ಸಾಧಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ಅನಿಲ್ ಕುಮಾರ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಮಡಗಿನ ಬಸಪ್ಪ ಹಾಗೂ ಸಂಡೂರು ಸಿಪಿಐ ಮಹೇಶ್ ಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಯ್ಯರ್ ಅಕ್ಕಿ, ಸಂಡೂರು ಪುರಸಭೆ ಮುಖ್ಯಾಧಿಕಾರಿಗಳಾದ ವಿನಯ್ ಕುಮಾರ್ ಗೌಡ, ಸಂಡೂರು ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಲತಾ ಉಜ್ಜಪ್ಪ ಹಾಗೂ ಪುರಸಭೆ ಸದಸ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈ ಭಾಗದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಮೇಡಮ್ ರವರನ್ನ ತಾಲೂಕಾ ಆಡಳಿತದ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರ್ತಕ್ಕಂಥ ಮಡಗಿನ ಬಸಪ್ಪ ಸರ್ ಅವರನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆರಕ್ಷಕ ವೃತ್ತ ನಿರೀಕ್ಷಕರು ಆಗಿರ್ತಕ್ಕಂಥ ಮಹೇಶ್ ಗೌಡ, ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಿನಯ್ ಕುಮಾರ್ ಗೌಡ ಅವರನ್ನು ಕೂಡ ನಾನು ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಪುರಸಭೆಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಲತಾ ಉಜ್ಜಪ್ಪ ಮೇಡಮ್ ರವರನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಣಮೇಶ್ ಸರ್, ಅಶೋಕ ಸರ್, ಶಿವು ಕಮ್ಮಾರ್, ಸುರೇಶ್ ಅವರು ಮತ್ತು ಮುಖಂಡರನ್ನು ಕೂಡ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ವಿವಿಧ ಸಂಘಟನೆಗಳ ಸರ್ವ ಪದಾಧಿಕಾರಿಗಳನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಶಿಕ್ಷಕರ ಸಂಘದ ವಿವಿಧ ಪ್ರತಿನಿಧಿಗಳನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ಇತರರನ್ನು ಕೂಡ ತಾಲೂಕು ಆಡಳಿತದ ಪರವಾಗಿ ಸ್ವಾಗತವನ್ನ ಮಾಡಿಕೊಳ್ಳುತ್ತಿದ್ದೇನೆ. ಇವತ್ತಿನ ಈ ಒಂದು ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಸ್ನೇಹಿತರನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಡೂರಿನ ತಹಸೀಲ್ದಾರರು ಮತ್ತು ಮಾನ್ಯ ದಂಡಾಧಿಕಾರಿಗಳು, ಹಾಗೆಯೇ ರಾಷ್ಟ್ರೀಯ ಹಬ್ಬಗಳ ಮತ್ತು ನಾಡ ಹಬ್ಬಗಳ ಅಧ್ಯಕ್ಷರು ಆಗಿರ್ತಕ್ಕಂತಹ ಅನಿಲ್ ಕುಮಾರ್ ಅವರೇ ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂತಹ ಮಡಗಿನ ಬಸಪ್ಪನವರೇ, ಅಯ್ಯರ್ ಅಕ್ಕಿ ಅವರೇ ಮತ್ತು ಸಂಡೂರು ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂತಹ ವಿನಯ್ ಕುಮಾರ್ ಗೌಡ ಅವರೇ ಮತ್ತು ಸಂಡೂರು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸಿರಾಜ್ ಹುಸೇನ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಲತಾ ಉಜ್ಜಪ್ಪನವರೇ ಮತ್ತು ಸಂಡೂರು ಪುರಸಭೆಯ ಸದಸ್ಯರಾಗಿರ್ತಕ್ಕಂತಹ
ಹನುಮೇಶ್ ಅವರೇ, ಅಶೋಕ್ ಅವರೇ, ಶಿವಕುಮಾರ್ ಅವರೇ, ಸರ್ಕಾರಿ ನೌಕರಿ ಸಂಘದ ಪದಾಧಿಕಾರಿಗಳೇ, ಶಿಕ್ಷಕರ ಸಂಘದ ಪದಾಧಿಕಾರಿಗಳೇ, ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳೇ ಹಾಗೂ ಎಲ್ಲ ನಿವೃತ್ತ ಶಿಕ್ಷಕರೇ, ನಿವೃತ್ತ ಸೈನಿಕರೇ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ, ಎಲ್ಲ ಸಮಾಜದ ಮುಖಂಡರುಗಳೇ, ಗುರು ಹಿರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಪೊಲೀಸ್ ಸಿಬ್ಬಂದಿ ವರ್ಗದವರೇ, ಹಾಗೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮುಖ್ಯವಾಗಿ ನನ್ನ ಎಲ್ಲ ಶಾಲೆಯಿಂದ ಬಂದಿರತಕ್ಕಂಥ ಮುದ್ದು ಮಕ್ಕಳೇ, ಇವತ್ತು ನಾವು ಬಾಲಕಿಯರಿಗಾಗಿ ವಿಶೇಷ ವಸತಿ ಸಹಿತ ಪ್ರೌಢಶಾಲೆಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ. ಸಂಡೂರು ಪಟ್ಟಣದಲ್ಲಿ ಕುಡಿಯುವ ನೀರಿನ ಪೂರೈಕೆ ಕೊರತೆ ನೀಗಿಸಲು ವೈಜ್ಞಾನಿಕ ಮಾದರಿಯಲ್ಲಿ ತಾಂತ್ರಿಕ ಪರಿಣಿತಿ ಹೊಂದಿರುವ ತಜ್ಞರನ್ನು ಕರೆಸಿ ಕುಡಿಯುವ ನೀರಿನ ಪೂರೈಕೆಯ ಪರಿಶೀಲನೆ ವರದಿ ಪಡೆದು ನಿಯಮಿತವಾಗಿ ಪಟ್ಟಣಕ್ಕೆ ನೀರಿನ ಪೂರೈಕೆ ಆಗುವಂತೆ ಕ್ರಮ ವಹಿಸಲಾಗುವುದು. ಪ್ರತಿಯೊಬ್ಬರೂ ಸೂರು ಹೊಂದುವ ನಮ್ಮ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಅರ್ಹತೆ ಹೊಂದಿದವರಿಗೆ ಈಗಾಗಲೇ ವಸತಿ ಸೌಲಭ್ಯ ಕಲ್ಪಿಸಿದ್ದು, ಉಳಿದವರಿಗೆ ಕೆಲವು ದಿನಗಳಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸುವುದರ ಮೂಲಕ ಪೂರ್ಣ ಗುರಿಯನ್ನು ಸಾಧಿಸಲಾಗುವುದು. ಪ್ರಜಾಪ್ರಭುತ್ವದ ಕಲ್ಪನೆಗೆ ಒಂದು ಪ್ರತಿಧ್ವನಿಸುವ ಮತವಾಗಿದೆ. ಭಾರತ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವ ಶಕ್ತಿಯನ್ನು ಬಲಪಡಿಸಿಕೊಂಡು ಬರ್ತಾ ಇದ್ದೇವೆ. ಬಂಧುಗಳೇ, 2021ರಿಂದ 2025ವರೆಗೂ ಭಾರತವು ವೇಗವಾಗಿ ಬೆಳೆಯುತ್ತಿದೆ. ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ವಾರ್ಷಿಕವಾಗಿ ಸರಾಸರಿ 8% ಬೆಳವಣಿಗೆ ದರವನ್ನು ನಾವು ಹೊಂದಿದ್ದೇವೆ. ಇಂದು ಜನರ ಕೈಯಲ್ಲಿ ಹೆಚ್ಚಿನ ಆರ್ಥಿಕ ಶಕ್ತಿಯನ್ನು ತುಂಬಲಾಗ್ತಾ ಇದೆ. ಬಡತನ ರೇಖೆಗಿಂತ ಕೆಳಗಿರುವ ಜನರು ಸಂಖ್ಯೆಯನ್ನು ತೀವ್ರವಾಗಿ ಕಡಿಮೆಯಾಗಿದೆ. ಬಡತನದಿಂದ ಬಳಲುತ್ತಿರುವವರಿಗೆ ಸಹಾಯ ಹಸ್ತ ನೀಡಲು ಮಾತ್ರವಲ್ಲದೆ ಅವರನ್ನು ಅದರಿಂದ ಹೊರತರಲು ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಲಾಗ್ತಿದೆ. ಉದಾಹರಣೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಸುಮಾರು 80 ಕೋಟಿ ಜನರಿಗೆ ಉಚಿತ ಪಡಿತರ ಒದಗಿಸುವುದನ್ನು ನಾವು ನೆನೆಯಬೇಕು. ಅದರ ಜೊತೆಗೆ ನಮ್ಮ ಬಡದಿಂದ ಹೊರಬಂದು ಮತ್ತೆ ಬಲವಂತವಾಗಿ ಅದರೊಳಗೆ ತಳ್ಳುವುದಿಲ್ಲ ಎಂಬ ಒಂದು ಖಚಿತತೆ ನಮಗೆ ಈ ಯೋಜನೆಗಳಿಂದ ದೊರಕಿದೆ. ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರುವುದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ವಿಶ್ವದಲ್ಲೇ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊಮ್ಮಿರುವುದಂಥದ್ದು ನಮ್ಮೆಲ್ಲರೂ ಹೆಮ್ಮೆಯನ್ನ ಪಡಬೇಕಾಗಿರುವಂಥ ವಿಚಾರ. ಅದೇ ರೀತಿ ಅತಿ ಶೀಘ್ರದಲ್ಲೇ ಅಗ್ರ 3 ಆರ್ಥಿಕತೆಗಳಲ್ಲಿ ಒಂದಾಗಲು ನಾವು ಸಜ್ಜಾಗಿದ್ದೇವೆ. ರೈತರು, ಕಾರ್ಮಿಕರು, ಅವಿಶ್ರತ ಶ್ರಮ ಯೋಜಕರು ಮತ್ತು ಸಾಧ್ಯವಾಗಿದೆ. ರೈತರು ನಮ್ಮ ಅನ್ನದಾತರು. ಕೃಷಿ ವಿಸ್ತರಿಸಲು ಸಹಾಯ ಮಾಡಿವೆ. ಭವಿಷ್ಯದ ತಂತ್ರಜ್ಞಾನದ ಅಗಾಧ ಸಾಮರ್ಥ್ಯವನ್ನ ಪರಿಗಣಿಸಿ ಕಾರಣವಾಗಲು ಕಾಲು ಶತಮಾನದ ಅಮೃತ ಕಾಲವನ್ನ ಇಂದಿನ ಯುವಕರು ರೂಪಿಸಲಿದ್ದಾರೆ. ಅವರ ಶಕ್ತಿ ಮತ್ತು ಉತ್ಸಾಹವೇ ರಾಷ್ಟ್ರವು ಹೊಸ ಎತ್ತರಕ್ಕೆ ಏರಲು ಸಹಾಯ ಮಾಡುತ್ತಿದೆ. ಯುವ ಮನಸ್ಸುಗಳು ಬೆಳೆಯುವುದು ಮತ್ತು ಸಂಪ್ರದಾಯವನ್ನು ಮತ್ತು ನಮ್ಮ ಸಮಕಾಲೀನ ಜ್ಞಾನವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವ ಹೊಸ ಮನಸ್ಥಿತಿಯನ್ನ ಸೃಷ್ಟಿಸುವುದು ನಮ್ಮ ಆದ್ಯತೆಯಾಗಿರಬೇಕು. ಈ ನಿಟ್ಟಿನಲ್ಲಿ 2020ರಿಂದ ಪ್ರಾರಂಭಿಸಲಾದ ರಾಷ್ಟ್ರೀಯ ಶಿಕ್ಷಣ ನೀತಿಯ ಈಗಾಗಲೇ ಫಲಿತಾಂಶವನ್ನು ತೋರಿಸಲು ಪ್ರಾರಂಭಿಸಿದೆ. ಅವರ ಪ್ರತಿಭೆಯನ್ನು ಬಳಸಿಕೊಳ್ಳಲು ಸರ್ಕಾರವು ಅವರಿಗೆ ಕೌಶಲ್ಯ, ಉದ್ಯೋಗ ಮತ್ತು ಇತರೆ ಅವಕಾಶಗಳನ್ನು ಸುಗಮಗೊಳಿಸಲು ಉಪಕ್ರಮಗಳನ್ನು ತಂದಿದೆ. ಪ್ರಧಾನಮಂತ್ರಿಗಳು ಉದ್ಯೋಗ ಮತ್ತು ಕೌಶಲ್ಯಗೆ 5 ಯೋಜನೆಗಳ ಪ್ಯಾಕೇಜ್ 5 ವರ್ಷಗಳಲ್ಲಿ 4.1 ಕೋಟಿ ಯುವಕರಿಗೆ ಪ್ರಯೋಜನ ಆಗಿದೆ. ಅದೇ ರೀತಿ ರಾಜ್ಯ ಸರ್ಕಾರವು ಈ ಯುವ ಜನತೆಯ ಏಳಿಗೆಗಾಗಿ ಸಾಕಷ್ಟು ಯೋಜನೆಗಳನ್ನು ಇವತ್ತಿನ ದಿನ ನಮ್ಮಲ್ಲಿಗೆ ಪ್ರಸ್ತುತಪಡಿಸಿದೆ. 5 ವರ್ಷಗಳಲ್ಲಿ ಪ್ರಮುಖ ಕಂಪನಿಗಳ ಇಂಟರ್ನ್ಶಿಪ್ ಮಾಡುವುದಲ್ಲದೆ ಅದರಲ್ಲಿನ ಭಾರತವನ್ನು ನಿರ್ಮಿಸುವ ಮೂಲಭೂತ ಕೊಡುಗೆಗಳನ್ನು ಈ ಯುವ ಶಕ್ತಿಯಿಂದ ನಾವು ಪಡಿತಾ ಇದ್ದೇವೆ. ಭಾರತದಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನ್ವೇಷಣೆಯ ಭಾಗವಾಗಿ ಮತ್ತು ಮಾನವೀಯ ಪ್ರಗತಿಯನ್ನು ಸಾಧನೆಗಾಗಿ ನೋಡುತ್ತಿದ್ದೇವೆ. ಉದಾಹರಣೆಗೆ ಡಿಜಿಟಲ್ ಅನ್ವೇಷಣೆಗಳು ಕ್ಷೇತ್ರಗಳಲ್ಲಿ ನಮ್ಮ ಸಾಧನೆಗಳು ಇತರ ದೇಶಗಳಿಗೆ ಟೆಂಪ್ಲೇಟ್ಗಳಾಗಿ ಬದಲಾಗುತ್ತಿವೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತವು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಅಭೂತಪೂರ್ವ ಪ್ರಗತಿಯನ್ನ ಸಾಧಿಸಿದೆ. ನಿಮ್ಮೆಲ್ಲರ ಜೊತೆಗೆ ಮುಂದಿನ ವರ್ಷ ಗಗನಯಾನ ಮಿಷನ್ ಉಡಾವಣೆಯನ್ನು ನಾನು ಕುತೂಹಲದಿಂದ ಎದುರು ನೋಡುತ್ತಿದ್ದೇನೆ. ಇದು ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಭಾರತೀಯ ಗಗನಯಾತ್ರಿಗಳು ತಂಡ ಬಾಹ್ಯಾಕಾಶಕ್ಕೆ ಕರೆದೊಯ್ಯುತ್ತಿದೆ. ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡವು ತನ್ನ ಅತ್ಯುತ್ತಮ ಪ್ರದರ್ಶನಗಳನ್ನು ಮಾಡಿದೆ. ಆಟಗಾರರ ಸಮರ್ಪಣೆ ಮತ್ತು ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಎಲ್ಲ ವಿದ್ಯಾರ್ಥಿಗಳು ಎದ್ದಿರಬೇಕು.
ನಾಡಗೀತೆಯನ್ನ ಹಾಡಲಾಗುತ್ತೆ.